ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ವೀಕ್ಷಕರೇ, ನಿಮಗೂ ಕೂಡ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಾ? ಸಾಕಷ್ಟು ಕೆಮಿಕಲ್ನ ಬಳಸೋ ನಿಮ್ಮ ಕೂದಲ ಆರೈಕೆನ ನೀವು ಹಾಳು ಮಾಡ್ಕೋತಾ ಇದ್ದರೆ ವೀಕ್ಷಕರೇ, ಕೆಮಿಕಲ್ನ ಸ್ವಲ್ಪ ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳೋ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡ್ಕೊಂಡು ಬಿಡಿ. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನಿಮ್ಮ ಕೂದಲನ್ನ ನೀವು ಕಪ್ಪು ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ ತೋರಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಫ್ರೆಶ್ ಇರೋವಂಥ ಕರಿಬೇವು. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಈರುಳ್ಳಿ. ನಿಮ್ಮೆಲ್ಲರಿಗೆ ಗೊತ್ತಿದೆ ಈರುಳ್ಳಿ ನಮ್ಮ ಕೂದಲು ಆರೈಕೆ ಎಷ್ಟು ಒಳ್ಳೆಯದು. ಇದು ಒಂದು ರೆಮಿಡಿನ ಯೂಸ್ ಮಾಡ್ಕೊಂಡು ಬಿಟ್ಟರೆ ನಿಮಗೆ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಹಾಗೂ ನಿಮ್ಮ ಕೂದಲು ನೈಸರ್ಗಿಕವಾಗಿ ಕಪ್ಪು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಮಿಕ್ಸಿ ಬೌಲಲ್ಲಿ ಹಾಕ್ಕೊಂಡು ಫೈನ್ ಇರುವಂಥ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈ ರೀತಿಯಾಗಿ ನೋಡಿ, ನೀವು ಬೇಕಾದರೆ ಈರುಳ್ಳಿನ ಗ್ರೇಟ್ ಕೂಡ ಮಾಡ್ಕೊಳ್ಬಹುದು. ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿನಿ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಒಂದು ಈರುಳ್ಳಿ ಪೇಸ್ಟ್ನ ಸೋರಿಸ್ಕೊಳ್ಬೇಕು. ಇದರಲ್ಲಿರ್ತಕ್ಕಂಥ ಜ್ಯೂಸನ್ನ ಇವಾಗ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರಗೋಸ್ಕರ ಸ್ವಚ್ಛಗಿರುವಂಥ ಬಟ್ಟೆಯನ್ನು ಹಾಕ್ಕೊಂಡು ಚೆನ್ನಾಗಿ ಜ್ಯೂಸನ್ನ ತಗೊಳ್ಬೇಕು. ಸೊ ಯಾವ ರೀತಿಯಾಗಿ ಸ್ವಲ್ಪ ಕೂಡ ಜ್ಯೂಸ್ ವೇಸ್ಟ್ ಮಾಡೋ ಹಾಗೂ ಇಲ್ಲ. ಹಾಗಾಗಿ ನಾನಿಲ್ಲಿ ಬಟ್ಟೆಯಿಂದ ಚೆನ್ನಾಗಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದು ಈರುಳ್ಳಿ ಜ್ಯೂಸ್ ಕೂಡ ಬಹಳಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಸಲ್ಫರ್, ವೈಟಮಿನ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ ಎಲ್ಲ ಇರೋದ್ರಿಂದ ಕೂದಲು ಎಷ್ಟೇ ಉದುರ್ತಾ ಇರಲಿ ಕಡಿಮೆ ಮಾಡುತ್ತೆ. ಜೊತೆಗೆ ಕೂದಲು ಆರೈಕೆಗಂತೂ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಪ್ರೋಸೆಸ್ ಸಲುವಾಗಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣ ಹಂಚವನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಇವಾಗ ಫ್ರೆಶ್ ತೊಗೊಂಡಿರೋವಂಥ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈ ಒಂದು ರೆಮಿಡಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಬ್ಬಿಣ ವಸ್ತುದೇ ಉಪಯೋಗನ ಮಾಡಬೇಕಾಗಿದೆ ವೀಕ್ಷಕರೇ. ಕಬ್ಬಿಣ ಬಾಳಿಗೆ ಆದರೂ ತೋರಿ, ಪ್ಯಾನ್ ತೊಗೊರಿ ಅಥವಾ ಏನಾದರೂ ತೋರಿ. ಯಾಕಂದರೆ ಲೋಹ ಪದಾರ್ಥ ನಮ್ಮ ಕೂದಲು ಆರೈಕೆಗೆ ಬಹಳಷ್ಟು ಇಂಪಾರ್ಟೆಂಟು. ಹಾಗೂ ನಾವು ಯಾವುದೇ ಒಂದು ಡೈ ಪ್ರಿಪರೇಷನ್ ಇದರಲ್ಲಿ ಮಾಡಿದರೆ ಇದು 200% ಜಾಸ್ತಿ ಪ್ರಮಾಣದಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇವಾಗ ನೋಡಿ, ಕರಿ ಲೀವ್ಸ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಪೂರ್ತಿ ಇದ್ರ ಕಲರ್ ಚೇಂಜ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಇದೇ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಬಹಳಷ್ಟು ಪವರ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟ್ನ ಬಳಸ್ತಾ ಇದ್ದೀನಿ. ಜೊತೆಗೆ ಇದರಿಂದ ನಿಮಗೆ ಯಾವ ಎಫೆಕ್ಟ್ ಕೂಡ ಸೈಡ್ ಎಫೆಕ್ಟು ಆಗೋದಿಲ್ಲ. ಯಾಕಂದರೆ ಕೆಮಿಕಲ್ ಬಳಸೋ ಹಾಗೆ ಇಲ್ಲ. ಚಿಕ್ಕ ಮಕ್ಕಳು ಕೂಡ ಈ ಒಂದು ರೆಮಿಡಿನ ಯೂಸ್ ಮಾಡ್ಕೊಳ್ಬಹುದು. ಹಾಗೂ ಯಾವ ವಯಸ್ಸಿನಲ್ಲಿ ನಿಮಗೆ ಬಿಳಿ ಕೂದಲು ಸಮಸ್ಯೆ ಇದ್ದರೂ ಪರವಾಗಿಲ್ಲ, ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ಖಂಡಿತವಾಗಲೂ ನಿಮ್ಮನ್ನು ರಿಸಲ್ಟ್ ನೀವು ಪಡ್ಕೊಳ್ತೀರ. ಇವಾಗ ನೋಡಿ, ಚೆನ್ನಾಗಿ ಇದು ಕಪ್ಪು ಬಣ್ಣಕ್ಕೆ ತಿರುಗಿ ರೋಸ್ಟ್ ಆಗಿದೆ. ಆಮೇಲೆ ಇದನ್ನು ಇವಾಗ ಮಿಕ್ಸಿ ಬೌಲ್ಗೆ ಹಾಕೋತಾ ಇದ್ದೀನಿ ವೀಕ್ಷಕರೇ. ಈ ಒಂದು ಕರಿಬೇವನ್ನು ಹಾಕ್ಕೊಂಡು ಇದನ್ನು ಸಹ ಫೈನ್ ಇರೋವಂಥ ಪೌಡರ್ ಮಾಡ್ಕೊಂಡು ಬರಬೇಕು. ಯಾವ ರೀತಿಯಲ್ಲಿ ಮೆಹಂದಿ ಡಾಯಿ ಇರುತ್ತಾವಲ್ವ ಆ ಒಂದು ರೀತಿಯಲ್ಲಿ ಪೌಡರ್ ರೂಪದಲ್ಲಿ ಇದನ್ನು ಕನ್ವರ್ಟ್ ಮಾಡ್ಕೊಂಡು ಬರಬೇಕು. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ಬ್ಲ್ಯಾಕ್ ಇರುವಂಥ ಇಲ್ಲಿ ಬಣ್ಣ ರೆಡಿಯಾಗಿದೆ ಅಂತ. ಇವಾಗ ಪ್ರಿಪರೇಷನ್ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ನಾನು ಅದೇ ಕಬ್ಬಿಣದ ತವವನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ ಇವಾಗ ಪ್ರಿಪೇರ್ ಮಾಡ್ಕೊಂಡಿರುವಂಥ ಪುಡಿನ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಪುಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಟ್ಕೊಂಡು ನಿಮಗೆ ಯಾವಾಗ ಬೇಕೋ ಅವಾಗ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ. ಇವಾಗ ಪುಡಿನಲ್ಲಿ ಮೊದಲು ಪ್ರಿಪೇರ್ ಮಾಡ್ಕೊಂಡಿರುವಂಥ ಈರುಳ್ಳಿ ಜ್ಯೂಸನ್ನು ಹಾಕ್ಕೊಳ್ಬೇಕು. ಅಂದರೆ ಈರುಳ್ಳಿ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ತವ ಸ್ವಲ್ಪ ಬಿಸಿ ಇತ್ತಲ್ವ ವೀಕ್ಷಕರೇ, ಹಾಗಾಗಿ ಹೊಗೆ ಬರ್ತಾ ಇದೆ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಕೂಡ ಒಂದು ಗಂಟು ಏನು ಇರಬಾರ್ದು. ಈ ಒಂದು ರೆಮಿಡಿನ ವಾರಕ್ಕೆ 2 ಸಲ ಯೂಸ್ ಮಾಡ್ತಾ ಬನ್ನಿ. ಇಲ್ಲಾಂದರೆ ಖಂಡಿತವಾಗ್ಲೂ 1 ಸಲ ಆದರೂ ಬಳಸ್ತಾನೆ ಬನ್ನಿ. ಆಮೇಲೆ ಇಲ್ಲಿ ನಾನು ಭೃಂಗರಾಜ್ ಪುಡಿನ ಹಾಕೋತಾ ಇದ್ದೀನಿ. ಭೃಂಗರಾಜ್ ಪುಡಿ ಹಾಕೋದ್ರಿಂದ ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ, ಸ್ಪ್ಲಿಟಲ್ಸ್ ಇರಲಿ ಹಾಗೂ ಡ್ರೈ ಆಗಿರಲಿ, ಇದರಿಂದ ಸಾಫ್ಟ್ ಸಿಲ್ಕಿ ಶೈನಿ ಕೂದಲು ಆಗುತ್ತವೆ. ಅದ್ರ ಜೊತೆಗೆ ಇದು ಕೂಡ ಕೂದಲಿಗೆ ನೈಸರ್ಗಿಕವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ಸಹ 1-2 ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಸ್ವಲ್ಪ ಈರುಳ್ಳಿ ಜ್ಯೂಸನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಸೊ ಇದನ್ನು ಹಚ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಶಾಂಪೂಯಿಂದ ಮೊದಲೇ ತಲೆ ಸ್ನಾನವನ್ನು ಮಾಡಿಕೊಂಡು ಆಮೇಲೆ ಈ ಒಂದು ಡೈನ ನೀವು ಹಚ್ಕೊಳ್ಬೇಕಾಗುತ್ತೆ. ಅದು ಯಾವ ರೀತಿ ಅಂತ ನಿಮ್ಮನ್ನು ಹೇಳ್ಕೊಡ್ತೀನಿ ಮುಂದೆ. ಸೊ ಇವಾಗ ಏನು ಮಾಡಬೇಕಂದ್ರೆ ವೀಕ್ಷಕರೇ, ಇದನ್ನು
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇವಾಗ ಇದನ್ನು ಏನು ಮಾಡ್ತೀನಿ ಅಂದರೆ ಒಂದು 20 ನಿಮಿಷ ಅಂದರೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ಯಾವ ರೀತಿಯಾಗಿ ಪೂರ್ತಿ ಕಪ್ಪು ಬಣ್ಣ ರೆಡಿ ಆಗುತ್ತೆ ಅಂತ ಇಲ್ಲಿ ನೀವು ನೋಡಿಕೊಂಡು ಹೋಗಿ. ಸೊ ನೋಡಿ ಇವಾಗಿದು ಪೂರ್ತಿಯಾಗಿ ಅರ್ಧ ಗಂಟೆ ಇದನ್ನು ಬಿಟ್ಟಿದೆ. ಯಾವ ರೀತಿಯಾಗಿ ಡೈ ಪ್ರಿಪೇರ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ 2-3 ಹಾಕಿರೋ ಇಂಗ್ರೀಡಿಯೆಂಟ್ ಭಾಳಷ್ಟು ಪವರ್ಫುಲ್ ಆಗಿದ್ದಾವೆ. ನಿಮ್ಮ ಕೂದಲನ್ನ ಕಪ್ಪು ಮಾಡೇ ಮಾಡ್ತವೆ, ಜೊತೆಗೆ ಕೂದಲ ಆರೈಕೆ ಕೂಡ ಚೆನ್ನಾಗಿರುತ್ತೆ, ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಸೊ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ವೀಕ್ಷಕರೇ. ಸೊ ವಾರಕ್ಕೆ 2 ಏನು ಮಾಡಬೇಕಂದ್ರೆ ಇದನ್ನು ಅಪ್ಲೈ ಮಾಡಿಕೊಂಡು 1 ಗಂಟೆಗಳ ಕಾಲ ಇಡಬೇಕು. ಮಿನಿಮಮ್ 1 ಅವರ್ ಇದನ್ನು ಇಟ್ಟಿದ ಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ವಾರಕ್ಕೆ ಒಮ್ಮೆ ಮಾಡ್ತಾ ಬನ್ನಿ. ಜಾಸ್ತಿ ಬಿಳಿ ಕೂದಲಿದ್ರೆ 2 ಸಲ ಕೂಡ ನೀವು ಇದನ್ನು ಮಾಡಿಕೊಳ್ಬಹುದು. ಸೊ ಖಂಡಿತವಾಗ್ಲೂ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ನೀವು ಕೂಡ ಟ್ರೈ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಆದಂಥ ರೆಮಿಡಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಮತ್ತು ಹೆಲ್ದಿ ತಿನ್ನಿ, ಹೆಲ್ದಿ ಇರಿ ವೀಕ್ಷಕರೇ. ಮತ್ತೆ ಸಿಗೋಣ. ಬಾಯ್ ಬಾಯ್.